ನೋಡಿ, ಮನುಷ್ಯನಿಗೆ ಸಾವು ಅನ್ನೋದು ಹೇಗೆ, ಯಾವಾಗ, ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಇಂಥದೇ ಒಂದು ಘಟನೆ ಆಗಿದೆ. ಅಭಿನಯ ಮಾಡುವಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಸಿದು ಬಿದ್ದು ಕಲಾವಿದ ಸಾವನ್ನಪ್ಪಿದ್ದಾನೆ. ದುರಂತ ಇದು, ದಾರುಣ ಇದು. ಸಾವು ಹೇಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಶಕುನಿ ಪಾತ್ರಧಾರಿ ನಾಟಕ ಪ್ರದರ್ಶನದ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. 72 ವರ್ಷ ಅವ್ರಿಗೆ ಎನ್ ಮುನಿಕೆಂಪಣ್ಣ ಅಂತ ನಿವೃತ್ತ ಶಿಕ್ಷಕರಿವರು ಸಾವನ್ನಪ್ಪಿದ್ದಾರೆ. ಯಲಹಂಕ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ನಾಟಕ ಪ್ರದರ್ಶನ ಆಗ್ತಾ ಇತ್ತು. ಮಧ್ಯರಾತ್ರಿವರೆಗೂ ಅದ್ಭುತ ನಾಟಕ ಪ್ರದರ್ಶನವನ್ನು ಮಾಡಿದರು ಕಲಾವಿದ. ಬಹಳ ಫೇಮಸ್ ಶಕುನಿ ಪಾತ್ರ ಅಂತಂದರೆ ಮುನಿಕೆಂಪಣ್ಣ ಇವರು ಬಹಳ ಫೇಮಸ್. 1 ಗಂಟೆ ವೇಳೆಗೆ ನಾಟಕ ಆಡುತ್ತಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಾವು ನೋಡ್ತಾ ಇದ್ದೀವಿ ನೋಡಿ. ಇವರೇ ಮುನಿಕೆಂಪಣ್ಣ, 72 ವರ್ಷ, ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ ನೋಡಿ. ಏನೋ ಡೈಲಾಗ್ ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನೋಡಿ. ನೋವಾಗ್ತಿದೆ. ಯಾರಿಗೂ ಗೊತ್ತಾಗಿಲ್ಲ ಅಲ್ಲಿ ನೋಡಿ. ಎದೆ ಕುಸಿದು ಬೀಳ್ತಾ ಇದ್ದಾರೆ. ಬಿದ್ರು ಭಾಳ ನೋವಾಗ್ತಿದೆ. ಬಿಟ್ರು ನೋಡಿ, ಗೊತ್ತೇ ಆಗಿಲ್ಲ ಯಾರು. ಪರಕಾಯ ಪ್ರವೇಶ ಅವ್ರದ್ದು. ಸುತ್ತಮುತ್ತಲು ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ, ಯಲಹಂಕ ಎಲ್ಲ ಕಡೆ ಇವ್ರ ಹೆಸರು ಬಹಳ ಫೇಮಸ್. ಶಕುನಿ ಪಾತ್ರಕ್ಕೆ ಹೇಳಿ ಮಾಡಿಸ್ದಂಗಿದ್ರು. 72 ವರ್ಷ ಆದರೂ ಬಹಳ ಆಕ್ಟಿವ್ ಆಗಿದ್ರು ನೋಡಿ. ಡೈಲಾಗ್ ಹೇಳ್ತಾನೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಸೌಬಲರಾಜ ಶಕುನಿಯ ಆಶ್ವಾಸನಗಳನ್ನೇ ಅವಗಳೆಯುತ್ತಿರುವ ಅಧಮ ಮರುಳುಗಳೇ ಸಾಧ್ಯ. ಏಕೆ ಈ ಕುಕ್ಷಿ ಬಗೆವ ಕುಹ ಕಂಠನ ಕರ್ಕಶಕ್ಕೆ ಏಕೆ? ಏನೇ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಆ ಪ್ರಚಂಡ ಮಾರುತದ ತಾಂಡವ, ಅಖಂಡ ಭರತಖಂಡಕ್ಕೆ ಕುಹಗ ಕುತ್ಸುಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಏ ಸೌಬಲರಾಜ ಶಕುನಿಯ ಪ್ರತಿಜ್ಞೆಯನ್ನೇ ಪ್ರಶ್ನಿಸುತ್ತಿರುವ ಅಧಮ ಮರುಳುಗಳೇ ಸಾಧು. ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಕುರುಕುಲ ಕೀಟಕಾರವ ಕೊಲ್ಲಿ ಅಂದು ನೀನು ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತರೊಡನೆ ನನ್ನನ್ನು ಆ ನಿನ್ನ ನಗ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಮೈ ರೋಮಾಂಚನವಾಗುವುದು. ಮಂಡಿಗೆಯೂ ಪಟಪಟನೆ ಸುಳಿಯುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ಕೋಟಿ ಕಟಾರಿಗಳು ಬಂದು ನನ್ನ ಒಡಲನ್ನು ನಾಟಿದಂತಾಗುತ್ತಿರುವುದು. ನನ್ನನ್ನು ಹೊತ್ತು ನಿಂತಿರುವ ಈ ಭೂದೇವಿಯು ಸಹ ನೆಲ್ಲೊಡಲ ರಕ್ತವನ್ನು ಕುಡಿಯಲು ದಾಗದಿಂದ ತಡೆದು ನಿಂತಿರುವಳು. ನನ್ನ ಶರೀರವೆಲ್ಲ ಸೇಡಿನ ಧಾವಾಗ್ನಿಯಿಂದ ದಗದಗನೆ ದಹಿಸುತ್ತಿರುವುದು. ದಹಿಸುತ್ತಿರುವುದು. ಎಷ್ಟು ಕಾಲ